ಎಂತ ಗತಿ ಬಂತಪ್ಪ. ಈ ಚಿಕನ್ ಪಾಕ್ಸ್ ಬಂದು ಹೊರಗಡೆನೆ ಹೋಗಕ್ಕಾಗ್ತಿಲ್ಲ. ನನ್ನ ಪುಟ್ಟಮಲ್ಲಿನ ನೋಡಿದೆ, ಈ ಪುಟ್ಟ ಹೃದಯ ವಿಲವಿಲ ಅಂತ ಒದ್ದಾಡ್ತಿದೆ. ದೇವ್ರೆ, ಒಂದೇ ಒಂದ್ಸಲ ನನ್ನ ಪುಟ್ಟಮಲ್ಲಿ ಅವ್ರ ದರ್ಶನ ಕೊಡ್ಸಪ್ಪ. ಥ್ಯಾಂಕ್ ಗಾಡ್. ಪುಟ್ಟಮಲ್ಲಿ ಅವರೇ, ಹಾಯ್ ಪುಟ್ಟಮಲ್ಲಿ ಅವರೇ. ಶ್ರೀರಾಮ, ಪುಟ್ಟಮಲ್ಲಿ ಅವರೇ, ಪ್ಲೀಸ್ ಆಚೆ ಬನ್ನಿ. ಬೆಳಿಗ್ಗೆಯಿಂದ ನಿಮ್ಮನ್ನ ನೋಡ್ದೆ ಮಾತಾಡದೆ ಇರೋಕ್ಕಾಗ್ತಿಲ್ಲ. ಚಂದನ್ ಅವ್ರೆ, ನಾನು ನಿಮ್ಮನ್ನ ಹಂಗೆಲ್ಲ ನೋಡ್ಬಾರ್ದು. ನಿಮ್ಮ ನೋಡಿದ್ರೆ ನನಗೂ ಮಟನ್ ಪಾಕ್ಸ್ ಆಯ್ತದೆ. ಅದು ಮಟನ್ ಪಾಕ್ಸ್ ಅಲ್ಲ, ಚಿಕನ್ ಪಾಕ್ಸ್. ಹಿಡಿದ್ರೆ ಜಾಡ. ಒಂದೇ ಒಂದ್ಸಲ ನಿಮ್ ದರ್ಶನ ಕೊಡಿ, ಧನ್ಯ ಆಗ್ಬಿಡ್ತೀನಿ. ಹಂಗೆಲ್ಲ ಆಗಲ್ಲ ಅನ್ನಿ. ನಿಮ್ಗಮ್ಮ ಹೋಗಂಟ ನಿಮ್ ಮುಖ ನೋಡಲ್ಲ, ಮಾತಾಡಲ್ಲ. ಅಯ್ಯೋ, ಹಂಗೆಲ್ಲ ಹೇಳ್ಬೇಡಿ ಪುಟ್ಟಮಲ್ಲಿ ಅವರೇ. ಈ ಒಂಟಿತನ ದೂರ ಆಗ್ಬೇಕು ಅಂದ್ರೆ ನೀವು ನನ್ನ ಜೊತೆಲಿ ಇರ್ಬೇಕು. ಐ ಮೀನ್, ನೀವು ನನ್ನ ಮಾತಾಡಿಸ್ಬೇಕು. ಆಗಲ್ಲ ಅಂದ್ರೆ ಆಗಲ್ಲ. ನೀವ್ ಹಿಂಗೆ ಹಠ ಮಾಡಿದ್ರೆ ನಾನು ನಮ್ಮ ಬಾಬಣ್ಣನ್ ಕರಿತೀನಿ. ಛೇ, ಎಂಥ ಟೈಮಲ್ಲಿ ನನ್ನ ಜಾನಿಗೆ ಹೀಗಾಗೋಯ್ತು. 50 ಜನ ನನ್ನ ಗ್ರೂಮಿಂಗ್ ಕ್ಲಾಸಿಗೆ ಸೇರ್ಕೊಂಡಿದ್ರೆ ಎಷ್ಟು ಫೇಮಸ್ ಆಗ್ಬೋದಿತ್ತು. ಈ ಚಿಕನ್ ಪಾಕ್ಸಿಂದ ಎಲ್ಲ ಹಾಳಾಗೋಯ್ತು. ಎಂತ ಹಾಳಾಗೋಯ್ತು ಸಿಸ್ಟರ್? ರೀ ರಾಕೇರೇ ಅವರೇ, ನೀವು ಯಾಕೆ ಬಂದಿದ್ದು? ಜನ ನನಗೆ ಚಿಕನ್ ಪಾಕ್ಸ್ ಬಂದಿದೆ ಅಂತೇಳಿ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗು ಅಂತೇಳಿ ಬಂದೆ. ಹಾ, ನಿಮಗೆ ಗೊತ್ತಿಲ್ವಾ? ಚಿಕನ್ ಪಾಕ್ಸ್ ಆದವ್ರನ್ನ ನಾವು ನೋಡಕ್ ಹೋದ್ರೆ ನಮಗೂ ಬರುತ್ತೆ. ಐ ಲೈಕ್ ಇಟ್. ವಾಟ್? ಯಸ್, ಚಿಕನ್ ಪಾಕ್ಸ್ ಬಂದ್ರೆ 4 ಗೋಡೆಯ ಮಧ್ಯದಲ್ಲಿ ಇರ್ಬೋದು. ಜೈಲಿನಲ್ಲಿ ಸಿಗುವ ಫೀಲು ಮನೆಯಲ್ಲೇ ಸಿಗ್ತದೆ. ರೀ, ಟೆನ್ಷನ್ ಕೊಡ್ಬೇಡ್ರಿ. ಮೊದಲೇ ನಾನು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ದೀನಿ. ಸಿಸ್ಟರ್, ನನಗೆ ಟೆನ್ಷನ್ ಕೊಡ್ಲಿಕ್ಕೆ ಗೊತ್ತಿಲ್ಲ, ಟೆನ್ಷನ್ ತಗೊಳ್ಳಿಕ್ಕೆ ಮಾತ್ರ ಗೊತ್ತುಂಟು. ನೀವು ನನ್ನ ಅಮ್ಮನ ಸಮಾನ. ನಿಮಗೆ ಎಂತ ಟೆನ್ಷನ್ ಇದೆ ಅಂತ ನನ್ನ ಹತ್ರ ಹೇಳಿ, ನಾನು ನಿಮ್ಮ ಮಗನಾಗಿ ನಿಂತು ಅದನ್ನು ಸಾಲ್ವ್ ಮಾಡ್ತೇನೆ. ನನಗೆ ಬೇಕಾಗಿರೋದು ಮಗ ಅಲ್ಲ. ಮಗಳು ಬೇಕಾ ಹೇಳಿ, ಸೀರೆ ಉಟ್ಕೊಂಡು ಸಾಲ್ವ್ ಮಾಡ್ತೀನಿ. ನಂಗೆ ಬೇಕಾಗಿರೋದು ಮಗಳು ಅಲ್ಲ. ಮತ್ತೆ ಯಾರು ಬೇಕು? ಗಂಡ. ಐ ಲೈಕ್ ಇಟ್. ನನ್ನ ಪ್ರಾಜೆಕ್ಟ್ ಮಿಸ್ ಆಗ್ತಿದ್ರೆ ನಿಮ್ಗೆ ಲೈಕ್ ಇಟ್ಟಾ? ಅಯ್ಯೋ, ನಿಮ್ಮ ಪ್ರಾಬ್ಲಮ್ ಅನ್ನು ನಾನು ಸಾಲ್ವ್ ಮಾಡ್ತಿದ್ದೇನೆ ಅಂತ ಐ ಲೈಕ್ ಇಟ್ ಹೇಳಿದೆ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾದವ್ರು ನೀವಲ್ಲ, ನನ್ನ ಹಬ್ಬಿ ಜಾನಿ. ನಾನು ಅದೇ ರೂಟಿಗೆ ಬರ್ತಾ ಇದ್ದೇನೆ. ನಿಮ್ಮ ಹಬ್ಬಿ ಇಲ್ಲದಿದ್ರೆ ಎಂತಾಯ್ತು, ನಿಮ್ಮ ಹಬ್ಬಿಯಾಗಿ ನಾನೇ ಬರ್ತೇನೆ. ಕಲ್ಟಿವೇಟ್ರು, ಸಿಂಹ ಗರ್ಜಿಸಿದ್ರೆ ಕಾಡ್ ನಡುಗುತ್ತೆ, ಈ ಗೌಡ ಗರ್ಜಿಸಿದ್ರೆ ಇಡೀ ನಾಡೇ ನಡುಗುತ್ತೆ. ಯಾರ ಕಡ ಗಂಡ ಆಗೋದು? ಓ ರಿಂಗ್ ಮಾಸ್ಟ್ರೆ, ನಾನು ಹೇಳಿದ್ದು ಒರಿಜಿನಲ್ ಗಂಡ ಆಗ್ತೇನೆ ಅಂತ ಅಲ್ಲ, ಅವರ ಪ್ರಾಜೆಕ್ಟ್ಗೆ ಹೆಲ್ಪ್ ಆಗಲಿಕ್ಕೆ ರೆಡಿಮೇಡ್ ಗಂಡ ಆಗ್ತೇನೆ ಅಂತ. ನೀ ಯಾವ ಮೇಡ ಗಂಡನ್ನು ಆಗೋದು ಬೇಡ ಬಡ ಆಚಗ. ಇನ್ನೊಂದ್ ಸತ ಎಟ್ಟಿದಿಕ್ಕ ತಲೆ ಹಾಕಿದ್ರೆ ಕಪಾಳ ಕೊಡ್ದು ಬಿಡ್ತೀನಿ. ಹೋಗಡ ಆಚಗ. ಐ ಲೈಕ್ ಇಟ್. ಮಧುರವ್ರೆ, ಶಂಖ ಸೌಂಡ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಹಟ್ಟಿಗೆ ಸೇರಿಸ್ಬೇಡಿ. ಜಾತ್ರೆ ಹಂಗಿದ್ದು ಅಂದ್ರೆ ಅಣ್ಣಪ್ಪನವ್ರು ಹೆಂಗಿದ್ದರು ಅಂದಿ. ಅವ್ರ ಮಲ್ಕೊಂಡಿದ್ದಾರೆ. ಒಳ್ಳೇದಾಯ್ತು ಬಿಡಿ. ಅಂದ್ರೆ ರೆಸ್ಟ್ ಮಾಡ್ಲಿ ಅಂದಿ. ನೀವ್ಯಾಕೆ ಹಿಂಗಿದರಿ? ಓ, ಅಣ್ಣಪ್ಪನವ್ರಿಗೆ ಹಂಗ ಆಗೋದ ಅಂತಲ ನಿಮ್ಗ ಅಂತ ನಾವನ್ನೆಲ್ಲ ಬಿಡಿ. ಅಂದ್ರೆ ನಿಮ್ ಕಷ್ಟನೆಲ್ಲ ನನಗ್ ಬಿಟ್ಬಿಡಿ ಅಂದಿ. ನಾ ಯೋಚನೆ ಮಾಡ್ತಿರೋ ಜಾನಿ ಬಗ್ಗೆ ಅಲ್ಲ, ನನ್ನ ಗ್ರೂಮಿಂಗ್ ಕ್ಲಾಸ್ ಆಫರ್ ಬಗ್ಗೆ. ಈ ಆಫರೇ ನನ್ನ ಬಂಪರು. ಯಾಕೆ ಸುಮ್ಮನಾಗ್ಬಿಟ್ರಿ? ಅಂದ್ರೆ ನಿಮ್ಗೇನು ಆಫರ್ ಬಂದಿದ್ದು ಅಂತ ಯೋಚನೆ ಮಾಡ್ತಾ ಇದ್ದಿ. ಓ, ಅದಾ? ಇಷ್ಟ ಆಗೋಯ್ತು. ಗೌಡ್ರೆ, ನಾನು ಮತ್ತೆ ನನ್ನ ಗ್ರೂಮಿಂಗ್ ಕ್ಲಾಸು ಫೇಮಸ್ ಆಗ್ಬೇಕಂದ್ರೆ ನೀವೇ ಹೆಲ್ಪ್ ಮಾಡಬೇಕು. ಮಾಡ್ತೀರಾ? ಸೌದ ಒಡೆಯ ಕೊಳ್ಳಿನ ತಗೊಂಬಂದು ನನ್ನ ಉದ್ದುತ್ತ ಸಿಗದಾಕ್ಬಿಡಿ. ಆದ್ರೆ ಹೆಲ್ಪ್ ಮಾಡ್ತೀಯ ಅಂತ ಮಾತ್ರ ಕೇಳ್ಬಿಡಿ. ಈ ಸೇವಕ ಇರೋದೇ ನಿಮ್ಮ ಸೇವೆ ಮಾಡೋಕ್ಕೋಸ್ಕರ. ಅದು ಏನಾಗಬೇಕು ಅಂತ ಹೇಳಿ. ಅದು ಅದು ನೀವು ನನ್ನ ಗಂಡ ಆಗ್ಬೇಕು. ಮಧುರವ್ರೆ, ಇದರಿಂದ ನಿಮ್ಗೆ ಒಳ್ಳೇದಾಯ್ತದೆ ಅಂದ್ರೆ ನಾವು ಒಪ್ಕೊಳಕ್ ರೆಡಿ. ಆದ್ರೆ ನನ್ನ ಹೆಂಡ್ರು ಪುಟ್ಮಲಿ ಒಪ್ಬೇಕಲ್ಲ. ಅದನ್ನ ನಾನು ಒಪ್ಪಿಸ್ತೀನಲ್ಲ. ಕೇಳೋ ನೋಡ್ರಿ.